ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ನವರಿಂದ ದೌರ್ಜನ್ಯ. ಸಾಲ ಪಡೆದವರ ಮನೆ ಸೀಸ್ ಮಾಡಿದ ಸಂಸ್ಥೆಯವರು ಬೀಗ ಒಡೆದು ರೈತ ಕುಟುಂಬಕ್ಕೆ ನೆರವಾದ ರೈತ ಸಂಘ. ರಾಜ್ಯದ ವಿರೋಧ ಪಕ್ಷಗಳಿಂದ ಧರ್ಮಸ್ಥಳ ಯಾತ್ರೆ. ಜೆಡಿಎಸ್ನಿಂದ ಆಗಸ್ಟ್ 31ಕ್ಕೆ, ಬಿಜೆಪಿಯಿಂದ ಸೆಪ್ಟೆಂಬರ್ 1ಕ್ಕೆ. ಎಲ್ಲರ ಗಮನ ಸೆಳೆದಿದ್ದ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ. ಸತತವಾಗಿ 3ನೇ ಬಾರಿ ಅಧ್ಯಕ್ಷರಾದ ನಾಗರಾಜ್. ಉಪಾಧ್ಯಕ್ಷರಾಗಿ ಅರಸೀಕೆರೆ ಶೇಖರಪ್ಪ ಆಯ್ಕೆ. ಬೇಲೂರು ತಾಲೂಕು ಬೊಮ್ಮನಹಳ್ಳಿಯಲ್ಲಿ ಸಾಲ ಪಾವತಿ ಮಾಡದ ಹಿನ್ನೆಲೆ ಜನ ಸ್ಮಾಲ್ ಫೈನಾನ್ಸ್ ವತಿಯಿಂದ ಸೀಸ್ ಮಾಡಿದ ಮನೆ ಬೀಗವನ್ನು ರೈತ ಸಂಘದ ನಾಯಕರು ಒಡೆದು ಮನೆ ಮಾಲೀಕರಿಗೆ ಪ್ರವೇಶ ಕಲ್ಪಿಸಿದ ಘಟನೆ ಶುಕ್ರವಾರ ನಡೆದಿದೆ. ಬೊಮ್ಮನಹಳ್ಳಿಯ ರೈತ ಪಾಲಾಕ್ಷ ಅವರು ಹಾಸನದ ಜನ ಸ್ಮಾಲ್ ಫೈನಾನ್ಸ್ನಿಂದ 2 ವರ್ಷಗಳ ಹಿಂದೆ 5 ಲಕ್ಷ ಸಾಲ ಪಡೆದಿದ್ರು. ಇದುವರೆಗೂ 1,87,000 ರೂಪಾಯಿ ತೀರಿಸಿದ್ರು. ತಂದೆಯ ಅನಾರೋಗ್ಯ ಕಾರಣದಿಂದ ಕಳೆದ ಕೆಲವು ತಿಂಗಳಿನಿಂದ ಕಂತು ಬಾಕಿ ಉಳಿದಿತ್ತು. ಇದರಿಂದಾಗಿ ಸಂಸ್ಥೆಯವರು ಕಳೆದ 1.5 ತಿಂಗಳ ಹಿಂದೆ ಪೊಲೀಸ್ ಭದ್ರತೆಯೊಂದಿಗೆ ಬಂದು ಮನೆಗೆ ಬೀಗ ಹಾಕಿ ಸೀಲ್ ಮಾಡಿದ್ರು. ಮನೆಯಲ್ಲಿ ಅನಾರೋಗ್ಯ ಪೀಡಿತರು, ವೃದ್ಧರು ಮತ್ತು ಬಾಣಂತಿ ಮಗು ಇದ್ರೂ ಸಹಾನುಭೂತಿ ತೋರದೆ ಹೊರಹಾಕಲಾಗಿದೆ ಎಂದು ಕುಟುಂಬ ದೂರಿದೆ. ಅಲ್ಲದೆ ಜಾನುವಾರು ಕಟ್ಟು ಕೊಟ್ಟಿಗೆಯನ್ನ ಸೀಸ್ ಮಾಡಲಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಮನೆಯಿಂದ ಹೊರಹಾಕಲ್ಪಟ್ಟಿದ್ದ ಕುಟುಂಬವು ಮನೆಯ ನಡುವೆ ಟಾರ್ಪಲ್ ಹಾಕಿಕೊಂಡು ಆಶ್ರಯ ಪಡೆಯಬೇಕಾದ ದುಸ್ಥಿತಿ ಎದುರಾಯಿತು. ಇದರಿಂದ ಬೇಸತ್ತು ಕುಟುಂಬ ರೈತ ಸಂಘದ ನೆರವಿಗಾಗಿ ಮೊರೆ ಹೋದ್ರು. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ ಅವರ ನೇತೃತ್ವದಲ್ಲಿ ರೈತರು ಬೊಮ್ಮನಹಳ್ಳಿಗೆ ಆಗಮಿಸಿ ಮನೆಗೆ ಹಾಕಿದ ಬೀಗವನ್ನ ಒಡೆದು ಕುಟುಂಬವನ್ನ ಒಳಗೆ ಕಳುಹಿಸಿದ್ರು. ಮಾಧ್ಯಮದೊಂದಿಗೆ ಮಾತನಾಡಿದ ಕಣಗಾಲ್ ಮೂರ್ತಿ, ಬೊಮ್ಮನಹಳ್ಳಿಯ ರೈತ ಪಾಲಾಕ್ಷ ಅವರು 5 ಲಕ್ಷ ಸಾಲ ಪಡೆದಿದ್ರು. ಈಗಾಗಲೇ 1 ಭಾಗ ಹಣ ತೀರಿಸಿದ್ದಾರೆ. ಆದರೆ ಫೈನಾನ್ಸ್ ಸಂಸ್ಥೆ 6 ಲಕ್ಷ ರೂಪಾಯಿ ಬಾಕಿ ಇದೆ ಎಂದು ಒತ್ತಾಯಿಸಿ ಬಾಣಂತಿ ಮಗು, ಚಿಕ್ಕ ಮಕ್ಕಳು, ವಯೋವೃದ್ಧರನ್ನ ಗಮನಿಸದೆ ಹೊರಹಾಕಿದ್ದಾರೆ. ಕೊಟ್ಟಿಗೆಗೂ ಬೀಗ ಹಾಕಲಾಗಿದೆ. ಕುಟುಂಬವು ಗುಡಿಸಲಿನಲ್ಲಿ ವಾಸಿಸುವಂತಹ ಪರಿಸ್ಥಿತಿ ಬಂದಿತ್ತು. ನಾವು ಸ್ಥಳಕ್ಕೆ ಭೇಟಿ ನೀಡಿ ಬೇಸರಗೊಂಡು ಬೀಗ ಒಡೆಯುವಂತಾಯಿತೆಂದು ಹೇಳಿದ್ರು. ಜಿಲ್ಲೆಯಲ್ಲಿ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಹಲವೆಡೆ ಮನೆಗಳಿಗೆ ಬೀಗ ಹಾಕಿರೋ ಮಾಹಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಹೋರಾಟ ಆರಂಭಿಸುತ್ತೇವೆ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ವಿಷಯ ತಂದಿದ್ದೇವೆ. ರೈತರ ತೊಂದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಮಾಧ್ಯಮದೊಂದಿಗೆ ಮಾತನಾಡಿದ ರೈತ ಪಾಲಾಕ್ಷ, 2 ತಿಂಗಳಿನಿಂದ ಕಂತು ಕಟ್ಟಿರಲಿಲ್ಲ. ಫೈನಾನ್ಸ್ ಸಂಸ್ಥೆ 2 ನೋಟಿಸ್ ಕಟ್ಟಿದ್ದೇವೆ ಎಂದರೂ ನಮಗೆ ಯಾವುದೇ ನೋಟಿಸ್ ತಲುಪಿಲ್ಲ. ಮೊಬೈಲ್ ಮೂಲಕವೇ ನೋಟಿಸ್ ಕಳುಹಿಸಿದ್ದಾರೆ. ನಾನು ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಪೊಲೀಸರನ್ನ ಕರೆದುಕೊಂಡು ಬಂದು ಬೀಗ ಹಾಕಿದ್ದಾರೆ. ಲೋನ್ ಮಾಡಿಸದ ಕೊಟ್ಟಿಗೆಗೂ ಬೀಗ ಹಾಕಿದ್ದಾರೆ. ರೈತ ಸಂಘದ ಸಹಕಾರದಿಂದ ಮತ್ತೆ ಮನೆಯೊಳಗೆ ಹೋಗಲು ಸಾಧ್ಯವಾಗಿದೆ ಎಂದರು. HCN ನ್ಯೂಸ್, ಹಾಸನ್. 5 ಲಕ್ಷದಲ್ಲಿ 187 ಕಟ್ಟಿದ್ದೀವಿ. ಇದು ಕಟ್ಟಬೇಕಾಯ್ತು. ವ್ಯಾಪಾರ ಹುಷಾರಿಲ್ಲ ಅಂತ ಹೇಳಿ ಕಟ್ಟಿರ್ಲಿಲ್ಲ. ಅದಕ್ಕೆ ಇವರು 2 ನೋಟಿಸ್ ಕೊಟ್ಟಿದ್ರು. ಇನ್ನೊಂದು ನೋಟಿಸ್ ನಮಗೆ ತಲುಪಿಸಲಿಲ್ಲ. ಮೊಬೈಲಿಂದಲೇ ನಮಗೆ ಕಳಿಸಿದ್ರು. ಆಮೇಲೆ ಎಲ್ಲರೂ ನಾನು ಇಲ್ಲದೇ ಇರೋ ಟೈಮಲ್ಲಿ ಬಂದು ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡ್ಬಂದು ಎದುರಿಸಿ ಎಲ್ಲರನ್ನೂ ಆಚೆ ಕಡೆ ಹಾಕಿ ಇದು ಮಾಡ್ಕೊಂಡು ಹೋಗಿದ್ರು. ಕೊಟ್ಟಿಗೆಗೆ ಲೋನ್ ಆಗಿಲ್ಲ. ಕೊಟ್ಟಿಗೆದ್ನ ಸೇರ್ಸಿ ಹಾಕೊಂಡು ಯಾಕೆ ಹಾಕಿದ್ದೀರಾ ಅಂದರೆ ಅದು ಟಚ್ಚಲ್ಲಿ ಐತೆ, ಅದಕ್ಕೆ ಹಾಕೊಂಡು ಹೋದು ಅಂತ ಹೇಳಿ ನನ್ನ ಮೇಲೆಲ್ಲ ಫುಲ್ಲು ಜಗಳ ಮಾಡಿದ್ರು ಅವರು. ಕೇಸ್ ಮಾಡ್ತೀನಿ, ಸಣ್ಣ ಮಕ್ಳಿದಾವೆ ಅಂತೇಳಿ, ನಿನ್ಮೇಲೆ ಕೇಸ್ ಮಾಡ್ತೀನಿ, ಇದು ಮಾಡಿದ್ರೆ ಕೊಟ್ಟಿಗೆದ ಅಂತೇಳಿ CC ಕೇಸ್ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ಫೈನಾನ್ಸ್ ಅವರು. ಒಬ್ಬ ರೈತರು ಫೈನಾನ್ಸ್ ಅಲ್ಲಿ ಹಣ ತಗೊಂಡಿರು. ಒಂದು 5 ಲಕ್ಷ, ಒಂದು 2.5-3 ಲಕ್ಷ ಕಟ್ಟಿದ್ದಾರೆ. ಇನ್ನೂ 6 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟು ಚಿಕ್ಕ ಬಾಣ್ತಿರು ಮಕ್ಕಳನ್ನ ಹೊರಗಡೆ ನೂಕ್ಬಿಟ್ಟು ಆ ಗುಡಿಸ್ದಲ್ಲಿ ಇದ್ದಾರೆ ಮಕ್ಕಳೆಲ್ಲ. ಅದು ನಮಗೆ ಸುದ್ದಿ ಗೊತ್ತಾಯ್ತು. ರೈತ ಸಂಘದವ್ರು ದಯವಿಟ್ಟು ನಮಗೆ, ಇಲ್ಲಪ್ಪ ರೈತರ ಪರವಾಗಿ ಇರೋದು ನಾವು, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ನಾವು ಮೊನ್ನೆ ಬಂದು ನೋಡ್ಕೊ ಹೋದಾಗ ನಮಗೆ ಬೇಜಾರಾಯಿತು. ಅವ್ರ ಅಪ್ಪಗೆ ಲಕ್ಕು ಆಗಿದೆ, ಅವ್ರ ತಾಯಿಗೆ ಹುಷಾರಿಲ್ಲ, ಚಿಕ್ಕ ಮಕ್ಕಳು, ಮಳೆಗಾಲ ಬೇರೆ. ಆ ಸೊಳ್ಳೆಗಳು ಕಚ್ಚಿಸೋದು ನೋಡಿ, ಇಲ್ಲಮ್ಮ ನಾಳೆ ಬೀಗ ಹೊಡೆದು ಕೊಡ್ತೀವಿ, ನಾಳೆ ಬರ್ತೀವಿ ಅಂತ ಹೇಳಿ ಇವತ್ತು ಬಂದು ಬೇಲೂರು ತಾಲೂಕಲ್ಲಿ ಬೀಗ ಹೊಡೆದು ಆ ರೈತರನ್ನ ಒಳಗಡೆ ಬಿಟ್ಟು ಹೋಗ್ತಾ ಇದೀವಿ. ಯಾಕಂದರೆ ದರ್ಶನ್ ಅಂತ ಹೇಳಿ ಹುಡುಗ ಪಾಪ 2 ದಿವಸ ನಮ್ಮ ಮನೆ ಹತ್ರ ಬಂದ. ಅವ್ರ ಮಗ ದರ್ಶನ್ ಯಾಕಪ್ಪ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಆಗಸ್ಟ್ 31 ಭಾನುವಾರ ಜೆಡಿಎಸ್ ಪಕ್ಷದ ವತಿಯಿಂದ ಧರ್ಮಸ್ಥಳ ಸತ್ಯಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ CN ಬಾಲಕೃಷ್ಣ ಮತ್ತು ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆ ಸೇರಿದಂತೆ ನೆರೆ ಜಿಲ್ಲೆಗಳಿಂದ ಸುಮಾರು 5ರಿಂದ 6 ಸಾವಿರ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ನಗರದ ಹೊರವಲಯದ ಕಂದಲಿ ಗ್ರಾಮದ ಯಗಜಿ ಇನ್ಸ್ಟಿಟ್ಯೂಟ್ ಆವರಣದಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು, ಅಲ್ಲಿಂದ ಪ್ರತ್ಯೇಕ ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ತೆರಳಲಾಗುವುದು ಎಂದರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರುವ ಕಾರ್ಯಗಳ ವಿರುದ್ಧ ಹಾಗೂ ವೀರೇಂದ್ರ ಹೆಗ್ಡೆ ಅವರಿಗೆ ಬೆಂಬಲ ಸೂಚಿಸಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಧರ್ಮಸ್ಥಳ ಕ್ಷೇತ್ರವು ಗ್ರಾಮೀಣಾಭಿವೃದ್ಧಿಗೆ ಅಪಾರ ನೆರವು ನೀಡಿದೆ. ಹೈನುಗಾರಿಕೆ, ದೇವಸ್ಥಾನ ಅಭಿವೃದ್ಧಿ ಮತ್ತು ಅತಿವೃಷ್ಟಿ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ 25 ಕೋಟಿ ರೂಪಾಯಿವರೆಗೂ ಧನ ಸಹಾಯ ನೀಡಿದೆ. ಇಂತಹ ಸೇವಾ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸಿದವರಿಗೆ ತಕ್ಕ
ಶಿಕ್ಷೆ ಆಗಲಿದೆ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧರ್ಮಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಆಗಸ್ಟ್ 31ರಂದು ಬೆಳಗ್ಗೆ 7 ಗಂಟೆಗೆ ಬಿಳಿ ವಸ್ತ್ರ ಧರಿಸಿ ನಗರಕ್ಕೆ ಬರಬೇಕು. ಉಪಹಾರದ ನಂತರ ಯಾತ್ರೆ ಹೊರಡಲಿದೆ. ವಾಹನಗಳ ಆರ್ಸಿ ಮತ್ತು ಡಿಎಲ್ ದಾಖಲೆ ತರಬೇಕು ಎಂದರು. ನೇತ್ರಾವತಿ ಬಳಿ ವಾಹನದ ನಿಲುಗಡೆಗೆ ಅವಕಾಶವಿರುತ್ತದೆ. ಮಧ್ಯಾಹ್ನ 1 ಗಂಟೆಗೆ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಜರುಗಲಿದೆ. ನಂತರ ಶ್ರೀ ಮಂಜುನಾಥ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ವಾಪಸ್ ನಗರಕ್ಕೆ ಬರೋದಾಗಿ ಹೇಳಿದರು. HCN ನ್ಯೂಸ್ ಹಾಸನ್. ನಿರ್ದೇಶನ ಮೇರೆಗೆ ಜಿಲ್ಲೆನೇ ಇದರ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರ ಮಾರ್ಗದರ್ಶನ ಮತ್ತು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಭಾನುವಾರ ಪೂರ್ಣ ಪ್ರಮಾಣ ಸಹಸ್ರಾರು ಜನರ ಒಂದಿಗೆ ಆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಆಶೀರ್ವಾದ ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಮಾಡ್ತಾ ಇರುವಂಥ ಧರ್ಮ ಕಾರ್ಯಗಳಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದಕ್ಕೆ ನಾವು ಸಾಕ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕಂದಲಿ ಸ್ಕೂಲ್ ಹತ್ರ ನಮ್ಮ ಸ್ವರೂಪ್ ಅವರು 80,000 ಜನ ಏನು ಬರ್ತಾರೋ ಅವ್ರಿಗೆಲ್ಲ ತಿಂಡಿ ಒಂದು ಸೌಲಭ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ 6 ಗಂಟೆ ವರಿಷ್ಠರಂತ ಸನ್ಮಾನ್ಯ ಕುಮಾರಣ್ಣವರು ಮತ್ತು ಯುವ ನಾಯಕರಂತ ನಮ್ಮ ನಿಖಿಲ್ ಅವರು ಒಂದು ಆದೇಶದಂತೆ ಸನ್ಮಾನ್ಯ ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯಿಂದ ಇವತ್ತು ಸರಿಸುಮಾರು 5,000 to 6,000 ಜನ ನಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರೆಲ್ಲ ಸೇರಿ ಧರ್ಮಸ್ಥಳ ನಮ್ಮ ಸತ್ಯಯಾತ್ರೆ ಅಂತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಾನು ಕೂಡ ತಮ್ಮೆಲ್ಲರ ಮನವಿಯನ್ನು ಮಾಡ್ತಾಯಿದ್ದೆ. ಈ ಒಂದು ಯಾತ್ರೆನ ಯಶಸ್ವಿಗೊಳಿಸಬೇಕು. ಧರ್ಮಸ್ಥಳಕ್ಕೆ ಏನು ಕಪ್ಪಿ ಚುಕ್ಕಿಯನ್ನು ತರುವಂಥ ಒಂದು ಕೆಲಸ ನಡೀತಾ ಇತ್ತು, ಅದಕ್ಕೆಲ್ಲ ನಾವು ಕೂಡ ನಮ್ಮ JDS ಪಕ್ಷದಿಂದ ಒಂದು ಬೆಂಬಲವನ್ನು ಸೂಚಿಸಬೇಕು ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರಿಗೆ ಅಂತ. ಎಲ್ಲರ ಗಮನ ಸೆಳೆದಿದ್ದ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ 3ನೇ ಬಾರಿಗೆ ಸೋಮನಹಳ್ಳಿ ನಾಗರಾಜ್ ಹಾಗೂ ಉಪಾಧ್ಯಕ್ಷರಾಗಿ ಅರಸೀಕೆರೆಯ ಶೇಖರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಕಿನ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರ ಸೂಚನೆಯಂತೆ ಸೋಮನಹಳ್ಳಿ ನಾಗರಾಜ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಶೇಖರಪ್ಪ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇನ್ನು ಯಾರು ಸ್ಪರ್ಧಿಸದ ಹಿನ್ನೆಲೆ ಚುನಾವಣಾ ಅಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರುತಿ ಅವರು ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿದ್ರು. ಒಟ್ಟು 13 ನಿರ್ದೇಶಕರನ್ನು ಒಳಗೊಂಡ HDCC ಬ್ಯಾಂಕ್ನ ಆಡಳಿತ ಮಂಡಳಿಗೆ ಇಂದು ಚುನಾವಣೆಯನ್ನ ನಿಗದಿ ಮಾಡಲಾಗಿತ್ತು. ನಿನ್ನೆ HD ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಶುಕ್ರವಾರ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಬಳಿಕ ಆಯ್ಕೆಯಾದ 13 ನಿರ್ದೇಶಕರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಮಾಜಿ ಪ್ರಧಾನಿ HD ದೇವೇಗೌಡರ ಆಶೀರ್ವಾದ ಮತ್ತು ಕುಮಾರಸ್ವಾಮಿ ರೇವಣ್ಣ, ಹಾಸನ ಶಾಸಕರಾದ HP ಸ್ವರೂಪ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಸಹಕಾರದಿಂದ ಸರ್ವಾನುಮತದಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ. ದೇವೇಗೌಡರು ಬ್ಯಾಂಕ್ ಉಳಿವಿಗಾಗಿ ಶ್ರಮಿಸಿದ್ರು. ದಿವಂಗತ ಪಟೇಲ್ ಶಿವರಾಮ್ ಅವರ ಪಾತ್ರವೂ ಪ್ರಮುಖ. ನಾನು ಅಧ್ಯಕ್ಷನಾಗಿದ್ದಾಗ 600 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿ 1.30 ಲಕ್ಷ ರೈತರಿಗೆ ಸಾಲ ಸೌಲಭ್ಯ ಒದಗಿಸಲಾಗಿತ್ತು ಎಂದು ಹೇಳಿದರು. 3ನೇ ಬಾರಿಗೆ ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾದ ಸೋಮನಹಳ್ಳಿ ನಾಗರಾಜ್ ಮಾತನಾಡಿ, ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ HD ರೇವಣ್ಣ ಮತ್ತು ಬ್ಯಾಂಕಿನ ಎಲ್ಲಾ ನಿರ್ದೇಶಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. 3ನೇ ಬಾರಿಗೆ ಅಧ್ಯಕ್ಷನಾಗಿರೋದ್ರಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ. ಇದು ಅಧಿಕಾರವಲ್ಲ, ಮುಳ್ಳಿನ ಹಾಸಿಗೆ. ಇದನ್ನು ಸಮರ್ಥವಾಗಿ ನಿಭಾಯಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡಿ, ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಉತ್ತಮವಾಗಿ ಕೆಲಸ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಲಿ, ರೈತರಿಗೆ ನೆರವಾಗುವ ಮೂಲಕ ಜನರ ವಿಶ್ವಾಸ ಉಳಿಸಿಕೊಳ್ಳಲಿ ಎಂದು ಹೇಳಿದರು. ಮೊದಲ ಬಾರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶೇಖರಪ್ಪ ಮಾತನಾಡಿ, ನನಗೆ ಈ ಸ್ಥಾನ ತಂದುಕೊಟ್ಟ HD ರೇವಣ್ಣ ಮತ್ತು ಎಲ್ಲಾ ನಿರ್ದೇಶಕರು ಹಾಗೂ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಆಡಳಿತದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ HP ಸ್ವರೂಪ್ ಅವರು ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಸನ್ಮಾನಿಸಿದ್ರು. ನಿರ್ದೇಶಕರಾದ ಹೊನ್ನಹಳ್ಳಿ ಸತೀಶ್, KS ಮಂಜೇಗೌಡ, ಕಬ್ಬಿನಹಳ್ಳಿ ಜಗದೀಶ್, ಗಿರೀಶ್ ಚನ್ವೀರಪ್ಪ, ಬಿದ್ರಿಕೆರೆ ಜಯರಾಮ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಸೋಮನಹಳ್ಳಿ ನಾಗರಾಜ್ ಅವರು 3ನೇ ಬಾರಿಗೆ ಅಧ್ಯಕ್ಷರಾಗಿ ಮತ್ತು ಶೇಖರಪ್ಪ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಅಭಿಮಾನಿಗಳು, ಕಾರ್ಯಕರ್ತರು, ಸ್ನೇಹಿತರು, ಹಿತೈಷಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. HCN ನ್ಯೂಸ್ ಹಾಸನ್. ಜಿಲ್ಲೆಯ ಕೇಂದ್ರ ಬ್ಯಾಂಕ್ನ ಇವತ್ತಿನ ಅಧ್ಯಕ್ಷ ಚುನಾವಣೆ ಇತ್ತು. ಅದಕ್ಕೆ ಸರ್ವತೋನ್ಮುಖವಾಗಿ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಹಾಗೂ ನಮ್ಮ ನಿರ್ದೇಶಕರು ಅವಿರೋಧವಾಗಿ ಇವತ್ತು ನನ್ನ ಸೋಮನಹಳ್ಳಿ ನಾಗರಾಜ್ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೂ ಶೇಖರಪ್ಪ ಅವ್ರನ್ನ ಅರಸೀಕೆರೆ ಭಾಗದ ಕನಕಟ್ಟೆ ಹೋಬಳಿ ಭಾಗದ ಯುವ ಮುಖಂಡರನ್ನ ಅನುಭವಿ ಮುಖಂಡರನ್ನ ಇವತ್ತು ಉಪಾಧ್ಯಕ್ಷನಾಗಿ ಇವತ್ತು ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಿಂದಿಂದಲೂ ಹೇಗೆ ನಾಗರಾಜನವರು ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ. ಸಹಕಾರ ಕೇಂದ್ರ ಬ್ಯಾಂಕಿನ 3ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಸೋಮನಹಳ್ಳಿ ನಾಗರಾಜಣ್ಣವ್ರಿಗೆ, ಅದೇ ರೀತಿ ಅರಸೀಕೆರೆಯಿಂದ ಆಯ್ಕೆಯಾಗಿ ಬಂದಿರುವಂಥ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶೇಖರಪ್ಪನವ್ರಿಗೆ, ಅದೇ ರೀತಿ ಎಲ್ಲ ಸಹಕಾರ ಕೊಟ್ಟಂಥ ಹಿರಿಯರು, ಮಾರ್ಗದರ್ಶಕ ಅಂತ ಶಾಸಕಂತ ಬಾಲಣ್ಣವರು, MLC ಅಂತ ಸೂರಜ್ ರೇವಣ್ಣ ಸಾಹೇಬರು, ಅದೇ ರೀತಿ ಎಲ್ಲ ನಿರ್ದೇಶಕರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯನ ಕೋರ್ತಾ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮೆಲ್ಲ ನೆಚ್ಚಿನ ನಾಯಕರಂತ
ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ನಾಯಕರು, ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಯಾದಂಥ ರೇವಣ್ಣ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಜೊತೆಗೆ ನಮ್ಮ ಮತ್ತೋರ್ವ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಚನ್ನಪಟ್ಟಣದ ಜನಪ್ರಿಯ ಶಾಸಕರಾದಂಥ ಬಾಲಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ನಮ್ಮ ಗೌರ್ಮೆಂಟ್ನ ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿಯವರ ಒಂದು ಸಹಕಾರ, ನಮ್ಮ ಜಿಲ್ಲೆಯ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ HD ರೇವಣ್ಣ ಸಾಹೇಬರಿಂದ ಸ್ಥಳೀಯ ಶಾಸಕರಾದಂಥ ಸ್ವರೂಪ್ ಅವರು ಹಾಗೂ MLC ಅವರಾದಂಥ ಸೂರತ್ ಅವರು, ಹನುಮೇಗೌಡರು, ಅದೇ ರೀತಿ ನಮ್ಮ ಸಂಗಣ್ಣವರು, ನಾಗರಾಜು ಪಾಪಣ್ಣಿಯವರು, ಅದೇ ರೀತಿ ಜಯರಾಮು, ಜಗಣ್ಣ, ಮಂಜಣ್ಣವರು, ಗಿರೀಶ್ ಅವರು, ಇವರೆಲ್ಲರ ಒಂದು ಸಹಕಾರದಿಂದ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ನಾಗರಾಜು ಅವರಿಗೆ, ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ಶಿಕ್ಷಕರು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಮತ್ತು ಅಪಪ್ರಚಾರಕ್ಕೆ ವಿರೋಧವಾಗಿ ಸೆಪ್ಟೆಂಬರ್ 1ರಂದು ಬಿಜೆಪಿ ವತಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕರು, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಜೇಗೌಡ ತಿಳಿಸಿದ್ದಾರೆ. ನಗರದಲ್ಲಿ ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಯಾತ್ರೆ ಆರಂಭವಾಗಲಿದ್ದು ಸುಮಾರು 10,000 ಮಂದಿ ಭಾಗವಹಿಸಲಿದ್ದಾರೆ ಎಂದರು. ಮಂಜುನಾಥ ಸ್ವಾಮಿಯ ಭಕ್ತರು ಹಾಗೂ ಶ್ರೀ ಕ್ಷೇತ್ರದ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ಸನಾತನ ಹಿಂದೂ ಧರ್ಮದ ವಿರುದ್ಧ ಸಂಘಟಿತವಾಗಿ ಷಡ್ಯಂತ್ರ ನಡೆಯುತ್ತಿದೆ. ಧರ್ಮಸ್ಥಳದ ಹೆಸರಿಗೆ ಧಕ್ಕೆ ತರುವ ಪ್ರಯತ್ನಗಳನ್ನು ಎದುರಿಸಲು ನಾವು ಧರ್ಮಕ್ಕಾಗಿ ಹೋರಾಟ ನಡೆಸುತ್ತಿದ್ದೇವೆ. ಇದು ರಾಜಕೀಯ ಹೋರಾಟವಲ್ಲ ಎಂದು ಪ್ರೀತಂ ಗೌಡ್ರು ಸ್ಪಷ್ಟಪಡಿಸಿದರು. ಎಸ್ಐಟಿ ತನಿಖೆ ಕುರಿತು ಮಾತನಾಡಿದ ಅವರು, ಭಕ್ತರಲ್ಲಿ ಆತಂಕ ಮೂಡಿದೆ, ಸತ್ಯ ಹೊರಬರಬೇಕಿದೆ. ಆದರೆ ಧರ್ಮಸ್ಥಳದ ಗೌರವಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು. ಪಿತೂರಿ ಮಾಡಿದವರ ಮುಖವಾಡ ಕಳಚಲು ಎನ್ಐಎ ತನಿಖೆಗೆ ಒತ್ತಾಯಿಸುತ್ತೇವೆ ಎಂದರು. ತನಿಖೆಯ ದಿಕ್ಕು ತಪ್ಪಬಾರದು, ಸತ್ಯ ಹೊರಬರಲಿ. ಆದರೆ ಹಿಂದೂ ಭಾವನೆಗೆ ಧಕ್ಕೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರಿಗೆ ಪ್ರಯತ್ನ ಮಾಡೋದ್ರ ವಿರುದ್ಧ ನಮ್ಮ ಹೋರಾಟ ಎಂದರು. ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ನಡೆಯಬಾರದು. ಕಾಂಗ್ರೆಸ್ ಆರೋಪಕ್ಕೆ ನಾನು ಉತ್ತರ ಕೊಡಲ್ಲ. ನಮ್ಮ ಹೋರಾಟ ಷಡ್ಯಂತ್ರದ ವಿರುದ್ಧ. ಪಿತೂರಿ ಮಾಡಿರುವ ಯೂಟ್ಯೂಬರ್ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಬೇಕು. ಅದಕ್ಕಾಗಿ ಎನ್ಐಎ ತನಿಖೆಗೆ ಕೊಡಬೇಕೆಂದು ಆಗ್ರಹಿಸುವುದು ನಮ್ಮ ಹೋರಾಟದ ಉದ್ದೇಶ ಎಂದರು. ನಮ್ಮ ಸಮಸ್ತ ಹಿಂದೂ ಬಾಂಧವರು ಒಂದಾಗಿದ್ದೇವೆ ಎಂಬ ಸಂದೇಶ ಸಾರೋದು ನಮ್ಮ ಉದ್ದೇಶ. ಧರ್ಮ, ನಂಬಿಕೆಗೆ ಧಕ್ಕೆ ಆದಾಗ ನಾವು ಸುಮ್ಮನಿರೋದಿಲ್ಲ ಎಂದರು. ದಸರಾ ಉದ್ಘಾಟನೆ ವಿಚಾರವಾಗಿ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರ ಹೆಸರು ಘೋಷಣೆಯಾದ ಹಿನ್ನೆಲೆ ಪ್ರತಿಕ್ರಿಯಿಸಿದ ಅವರು, ಚಾಮುಂಡೇಶ್ವರಿಯನ್ನ ತಾಯಿ ದೇವಿಯಾಗಿ ಒಪ್ಪಿ ಭಕ್ತಿಯಿಂದ ಉದ್ಘಾಟನೆಗೆ ಹೋದರೆ ನಮಗೆ ತಕರಾರಿಲ್ಲ. ಆದರೆ ಸಂಪ್ರದಾಯವನ್ನ ನಿರ್ಲಕ್ಷಿಸಿ ಮಾಡುವ ಯಾವುದೇ ಕ್ರಮವನ್ನ ಹಿಂದೂ ಸಮಾಜ ಒಪ್ಪೋದಿಲ್ಲ. ಬೇರೆಯವರ ಹೇಳಿಕೆಗೆ ಉತ್ತರಿಸಲು ನಾನು ಅವರ ವಕ್ತಾರನಲ್ಲ. ಪ್ರೀತಿ, ವಿಶ್ವಾಸ ಇಟ್ಟುಕೊಂಡು ಉದ್ಘಾಟನೆ ಮಾಡಲಿ ಎಂದು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಸಿಮೆಂಟ್ ಮಂಜು, ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಮತ್ತು ಗಿರೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಮಾತಾಡೋದಕ್ಕೂ ಸ್ವತಂತ್ರರಿದ್ದಾರೆ, ತನಿಖೆ ಮಾಡೋದಕ್ಕೂ ಸ್ವತಂತ್ರರಿದ್ದಾರೆ, ಕೇಸ್ ರಿಜಿಸ್ಟರ್ ಮಾಡಿಸೋಕ್ಕೂ ಸ್ವತಂತ್ರರಿದ್ದಾರೆ. ಅದೆಲ್ಲ ನಡೀತಾ ಇರೋಂಥ ಸಂದರ್ಭದಲ್ಲಿ ನಡೆಯುವಂಥ ಅಪಪ್ರಚಾರದ ವಿರುದ್ಧವಾಗಿ ಹಿಂದೂ ಸಮಾಜ ಬಾಂಧವರಲ್ಲಿ ಒಂದು ಘಾಸಿ ಉಂಟಾಗಿದೆ. ಆ ಘಾಸಿ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಸಮಾಜ ಒಂದಾಗಿದೆ ಅನ್ನೋ ಒಂದು ಏನು ನಂಬಿಕೆ ಹಿಂದೂ ಬಾಂಧವರಲ್ಲಿದೆ, ಅದನ್ನು ಯಾರು ಷಡ್ಯಂತ್ರವನ್ನು ಮಾಡ್ತಿದ್ದೆ ಅವ್ರ ವಿರುದ್ಧವೇ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದರೂ ಮಾತನಾಡ್ಬೋದು. ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವ ತನಿಖೆನಾದರೂ ಕೇಳ್ಬೋದು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿರುವಂಥದ್ದು. ಶ್ರೀ ಪ್ರಸನ್ನ ಗಣಪತಿ ಪೇಟೆ ಸೇವಾ ಸಮಿತಿ ವತಿಯಿಂದ 68ನೇ ವರ್ಷದ ಗಣೇಶ ಮೂರ್ತಿಯನ್ನ ಬೇಲೂರು ಜೂನಿಯರ್ ಕಾಲೇಜ್ ಬಳಿ ಇರುವ ರಂಗಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸಮಸ್ತ ನಾಗರಿಕರ ಸಹಕಾರವಿದ್ದರೆ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯ ಎಂದು ಪ್ರಸನ್ನ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಎಂವಿ ಮಂಜುನಾಥ್ ತಿಳಿಸಿದರು. ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಪೇಟೆ ವತಿಯಿಂದ ಜೂನಿಯರ್ ಕಾಲೇಜ್ ಬಳಿ ಇರುವ ರಂಗಮಂದಿರದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಮಾತನಾಡಿದ ಅವರು, ಎಲ್ಲಾ ಸದಸ್ಯರ ಮತ್ತು ತಾಲೂಕಿನ ಸಮಸ್ತ ನಾಗರಿಕರ ಸಹಕಾರದಿಂದ 68ನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲು ಸಾಧ್ಯವಾಗಿದೆ. ಅದೇ ರೀತಿ ಮುಂದಿನ 24 ದಿನಗಳ ಕಾಲ ಪ್ರತಿದಿನ ವಿವಿಧ ಪೂಜಾ ಕಾರ್ಯಗಳನ್ನು ನೆರವೇರಿಸಲಿದ್ದು ಸರ್ವ ಭಕ್ತಾದಿಗಳು ಬಂದು ನಿತ್ಯ
ಪ್ರತಿನಿತ್ಯ ನಡೆಯುವಂತಹ ಪೂಜಾ ಕಾರ್ಯಕ್ಕೆ ಪಾಲ್ಗೊಂಡು ತಮ್ಮ ಆರಾಧ್ಯ ದೈವ ವಿಘ್ನೇಶ್ವರನ ಆಶೀರ್ವಾದ ಪಡೆದು ತಮ್ಮ ಕಷ್ಟಗಳಿಂದ ಮುಕ್ತಿ ಪಡೆದು ತಮ್ಮ ಬದುಕನ್ನ ಹಸನಾಗಿಸಿಕೊಳ್ಳಿ ಎಂದರು. ಬಳಿಕ ಸಮಿತಿ ಗೌರವಾಧ್ಯಕ್ಷ ಪೇಂಟ್ ರವಿ ಮಾತನಾಡಿ, ನಾಡಿನ ಸಮಸ್ತ ಜನತೆಗೆ ವಿಘ್ನ ವಿನಾಯಕನ ಕೃಪೆಯಿಂದ ಕಷ್ಟಗಳು ದೂರವಾಗಿ ಸಂತಸದ ದಿನ ಬರಲಿ. ಅಲ್ಲದೆ ಇಂದಿನ ಶುಭ ಲಗ್ನದಲ್ಲಿ 68ನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು, ಇಂದಿನಿಂದ 24 ದಿನಗಳ ಕಾಲ ನಡೆಯುವ ವಿವಿಧ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಮಸ್ತ ನಾಗರಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನುಮನ ದಾನ ನೀಡುವ ಮೂಲಕ ಮತ್ತಷ್ಟು ಶಕ್ತಿ ತುಂಬಿ ತಮ್ಮನ್ನು ಹರಸಬೇಕೆಂದ ಅವರು, ಇದೇ ಆವರಣದಲ್ಲಿ ವಿಶೇಷವಾಗಿ ವಸ್ತು ಪ್ರದರ್ಶನದ ಜಾತ್ರೆ ನಡೆಯಲಿದ್ದು, ಸಮಸ್ತ ನಾಗರಿಕ ಬಂಧುಗಳು ಆಗಮಿಸಿ ವಿಘ್ನೇಶ್ವರನ ಆಶೀರ್ವಾದ ಪಡೆಯಬೇಕು ಎಂದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದು 24 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳಿಗೆ ಎಲ್ಲರ ಸಹಕಾರ ಬಹುಮುಖ್ಯವಾಗಿದೆ ಎಂದ ಅವರು, ತಾಲೂಕಿನ ಸಮಸ್ತ ಜನತೆಗೆ ಮತ್ತು ಸಮಿತಿಯ ಎಲ್ಲಾ ಸದಸ್ಯರಿಗೂ ಯಾವುದೇ ರೀತಿ ವಿಘ್ನ ಬಾರದಂತೆ ಶಾಂತಿಯ ಸಂಕೇತವನ್ನ ಭರಿಸಲಿ ಎಂದು ಹಾರೈಸಿದ್ರು. ಬಳಿಕ ಸಮಿತಿ ಕಾರ್ಯಾಧ್ಯಕ್ಷ ಬಿಸಿ ಉಮೇಶ್ ಮಾತನಾಡಿ, ಇದುವರೆಗೂ ಸಹಕಾರ ನೀಡಿದಂತೆ ಮುಂದೆಯೂ ಸಹಕಾರ ನೀಡಿದರೆ ಇನ್ನೂ ಹೆಚ್ಚು ಕಾರ್ಯಕ್ರಮ ನೀಡಲು ಸಾಧ್ಯವಾಗುತ್ತದೆ ಎಂದ ಅವರು, ವಿಘ್ನೇಶ್ವರನ ಕೃಪೆಯಿಂದ ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆಯಾಗಿ ಸಮಸ್ತ ಜನತೆಯನ್ನ ಕಾಪಾಡಲಿ ಎಂದರು. ಕಾರ್ಯಕ್ರಮದಲ್ಲಿ ಪೇಟೆ ಗಣಪತಿ ಸೇವಾ ಸಮಿತಿ ಉಪಾಧ್ಯಕ್ಷರಾದ ರಾಜು, ಶ್ರೀಧರ್, ಕೋಳಿಚಂದ್ರು, ಪಿಡಿಒ ಪರಮೇಶ್ ಸೇರಿದಂತೆ ಸಮಿತಿ ಮುಖಂಡರಾದ ನಿವೀತ್ ಗೌಡ, ಸುನಿಲ್, ಶಿವೇಗೌಡ, ವಿಶ್ವನಾಥ್, ರಮೇಶ್, ಉಮಾಶಂಕರ್, ಶಿವರಾಜ್, ಯತೀಶ್ ಕುಮಾರ್, ರಾಮಚಂದ್ರು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಗಣಪತಿ ಸೇವಾ ಸಮಿತಿ ಪೇಟೆ ಬೇಲೂರು ಬಳಗದ ವತಿಯಿಂದ ಸುಮಾರು 68 ವರ್ಷಗಳಿಂದ ಜೂನಿಯರ್ ಕಾಲೇಜ್ ಆವರಣದ ರಂಗಮಂದಿರದಲ್ಲಿ ವಿನಾಯಕನನ್ನು ಪ್ರತಿಷ್ಠಾಪಿಸಿದ್ದು, ಅದೇ ರೀತಿ ಈ ವರ್ಷವೂ ಸಹ ನಾವು ಅದ್ದೂರಿ ಗಣೇಶ ಮಹೋತ್ಸವವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಮೊದಲಿಗೆ ನಾಡಿನ ಸಮಸ್ತ ಎಲ್ಲ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಏನು ಇವತ್ತು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಅಂಗವಾಗಿ ಜನಪ್ರಿಯ ಆಸ್ಪತ್ರೆ ಆವರಣದಲ್ಲಿ ಜನಪ್ರಿಯ ಗೆಳೆಯರ ಬಳಗದ ವತಿಯಿಂದ 10ನೇ ವರ್ಷದ ಸೌಹಾರ್ದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು. ಇದರ ಅಂಗವಾಗಿ 700ಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ಪ್ರಸಾದದ ರೂಪದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜಾತಿ, ಮತ, ಪಂಥಗಳ ಎಲ್ಲೆ ಮೀರಿದ ಸಮಾಜವಿದ್ದರೆ ಒಳ್ಳೆಯದೆಂಬ ಸಂದೇಶವನ್ನು ಡಾ ಬಶೀರ್ ಅವರು ನೀಡಿದ್ದಾರೆ. ಜನಪ್ರಿಯ ಆಸ್ಪತ್ರೆಯಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ನೀಡಿ ಸಾವಿರಾರು ಜನರ ಬದುಕಿಗೆ ನೆರವಾಗಿದ್ದಾರೆ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ನೀಡಲೆಂದು ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿಗಳಾದ ಹೆಮ್ಮಿಗೆ ಮೋಹನ್ ಅವರು ಭಾಗವಹಿಸಿ ಮಾತನಾಡಿ, ರಾಷ್ಟಕವಿ ಕುವೆಂಪುರವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ವಾಕ್ಯದಂತೆ ಎಲ್ಲಾ ಧರ್ಮಗಳನ್ನು ಪ್ರೀತಿಸುವ ಮತ್ತು ಗೌರವಿಸುವ ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥರಾದ ಡಾ ವಿಕೆ ಅಬ್ದುಲ್ ಬಶೀರ್ ಅವರು ಮಾದರಿಯಾಗಿದ್ದಾರೆ. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸುವ ಎಲ್ಲರಿಗೂ ಧನ್ಯವಾದಗಳು ಮತ್ತು ವೈದ್ಯ ವೃತ್ತಿಯ ಜೊತೆಗೆ ಸಮಾಜ ಸೇವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ಡಾಕ್ಟರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಸಮಾಜ ಸೇವಕ ಆರ್ಪಿ ವೆಂಕಟೇಶ್ ಮೂರ್ತಿ ಮಾತನಾಡಿ, ವಿವಿಧತೆಯಲ್ಲಿ ಏಕತೆ ಸಾರುವ ದೇಶ ಭಾರತ. ಇಲ್ಲಿ ಎಲ್ಲಾ ಧರ್ಮೀಯರು ವಾಸಿಸುತ್ತಾರೆ. ಗೌರಿ ಗಣೇಶ ಹಬ್ಬದಲ್ಲಿ ನಡೆದ ಅನ್ನ ಸಂತರ್ಪಣೆ ಕಾರ್ಯದಲ್ಲೂ ಹಿಂದೂಗಳ ಜೊತೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ ಸಿಬ್ಬಂದಿಗಳು ಪಾಲ್ಗೊಂಡು ಸಾಮೂಹಿಕವಾಗಿ ಊಟ ಬಡಿಸಿ ಸಾಮರಸ್ಯ ಮೆರೆದಿದ್ದನ್ನು ಕೊಂಡಾಡಿದರು. ಜನಪ್ರಿಯ ಫೌಂಡೇಶನ್ನ ಮುಖ್ಯಸ್ಥರಾದ ಡಾ ವಿಕೆ ಅಬ್ದುಲ್ ಬಶೀರ್ ಅವರು ಮಾತನಾಡಿ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೀಡಲಿ. ನಮ್ಮ ಆಸ್ಪತ್ರೆ ಆವರಣದಲ್ಲಿ ಜನಪ್ರಿಯ ಗೆಳೆಯರ ಬಳಗದ ವತಿಯಿಂದ 10 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿ ಪೂಜೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸಂದೇಶ ನೀಡಲು ಈ ಕಾರ್ಯಕ್ರಮ ಆಯೋಜಿಸಿಕೊಂಡು ಬಂದಿದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಖಾಸಗಿಯಾಗಿ ನಡೆಯುತ್ತಿದ್ದ ಚೌತಿ ಸಂಭ್ರಮಕ್ಕೆ ಅಂದು ಬ್ರಿಟಿಷ್ ಆಡಳಿತದ ವಿರುದ್ಧ ದೇಶಪ್ರೇಮಿಗಳಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನ ಹೊತ್ತಿಸಲು 1893ರಲ್ಲಿ ಬಾಲಗಂಗಾಧರನಾಥ ತಿಲಕ್ ಅವರು ಮಹಾರಾಷ್ಟದಲ್ಲಿ ಅದಕ್ಕೊಂದು ನೂತನ ಸ್ವರೂಪ ನೀಡಿದ್ರು. ಬಳಿಕ ಗಣೇಶನ ಹಬ್ಬ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ತರ ಪಾತ್ರ ವಹಿಸಿ ರಾಷ್ಟೀಯವಾದಿ ಚಳವಳಿಯ ಸಂಕೇತವಾಯಿತೆಂದು ವಿವರಿಸಿದರು. ಬಿಜೆಪಿ ಯುವ ಮುಖಂಡರಾದ ಅಗರ್ವಾಲ್ ಅವರು ಮಾತನಾಡಿ, ವಿಘ್ನೇಶ್ವರನು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜಿಸಿದ್ದಾರೆ. ಆಸ್ಪತ್ರೆಯ ಹೆಸರಿಗೆ ತಕ್ಕನಾಗಿ ಜನಪ್ರಿಯವಾಗಲಿ ಎಂದು ಶುಭ ಹಾರೈಸಿ ಡಾ ಬಶೀರ್ ಅವರ ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಇದೇ ಸಂದರ್ಭದಲ್ಲಿ ಜನಪ್ರಿಯ ಆಸ್ಪತ್ರೆ ವೈದ್ಯರಾದ ಡಾ ಪ್ರವೀಣ್, ಡಾ ಮನೋಜ್ ಕುಮಾರ್, ಡಾ ಸುಹಾಸ್, ಡಾ ಮುರಳೀಧರ್, ಡಾ ಲೋಹಿತ್, ಡಾ ಫೈಜಲ್, ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದ ಎಚ್ಡಿ ಕುಮಾರ್, ಎಸ್ಎಸ್ ಪಾಷಾ, ಸುಬ್ಬಸ್ವಾಮಿ, ಬಿಆರ್ ಉದಯಕುಮಾರ್, ಜಯಶ್ರೀ ಕೆಟಿ, ಡಾ ಕಾವ್ಯಶ್ರೀ, ಗಿರೀಶ್, ಜಯಪ್ರಕಾಶ್, ಗಿರಿಗೌಡ, ಭೀಮರಾಜ್, ಜನಪ್ರಿಯ ಆಡಳಿತಾಧಿಕಾರಿ ಮೊಹಮ್ಮದ್ ಕಿಸಾರ್, ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. HCN ನ್ಯೂಸ್ ಹಾಸನ್. ಭಾವೈಕ್ಯತೆಯ ಸಂಕೇತ ಗಣೇಶನ ಪಾತ್ರೆಗಳು. ಹಾಗಾಗಿ ಇವತ್ತು ಪ್ರತಿ ವರ್ಷ ಕಳೆದ ವರ್ಷ ಸಹ ನಮ್ಮ ಬಸೀತ್ ಕರೆದಿದ್ರು, ಆಗ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಈ ವರ್ಷ ನಮಗೆ ಸಾಗರು ಕರೆ ನೀಡಿ ಬರಲೇಬೇಕಂತ ಹೇಳಿದ್ರು, ಹಾಗಾಗಿ ಬಂದಿದ್ದೀನಿ. ಜೊತೆಗೆ ಆಸ್ಪತ್ರೆ ಬಗ್ಗೆ ಒಂದು ಮಾತಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಮಾನವೀಯತೆ ಉಳ್ಳ ಮತ್ತೆ ಇದು ಮನುಷ್ಯತ್ವ ಉಳ್ಳಂತಹ ಆಸ್ಪತ್ರೆಯಲ್ಲಿ ಒಂದಾಗಿರುವಂಥದ್ದು ನಮ್ಮ ಜನಪ್ರಿಯ ಆಸ್ಪತ್ರೆ ಅಂತ. ಜನರಾಗಿ ಜನಸ್ನೇಹಿ ನಮ್ಮ ಸಂಸತ್ ಸದಸ್ಯರು. ಯಾಕೆಂದ್ರೆ ಪ್ರಥಮವಾಗಿ ಅವರು ಅಂದ್ರೆ ಇತ್ತೀಚೆಗಷ್ಟೇ ಅವರು ರಾಜಕೀಯಕ್ಕೆ ಬಂದಿರ್ಬೋದು, ಆದರೆ ಒಂದು ರಾಜಕೀಯಕ್ಕೆ ಬಂದ ತಕ್ಷಣನೇ ಒಂದು ಟಾಪ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಅದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ರಾಜಕೀಯದಲ್ಲಿದ್ದವರಿಗೆ ಗೊತ್ತು, ಜೊತೆಗೆ ನಮಗೂ ಗೊತ್ತಿದೆ. ಯಾಕಂದ್ರೆ ನನ್ನ ತಂತಾಟನು ಕೂಡ ಎಲೆಕ್ಷನ್ ನಿಂತ್ಬಿಟ್ಟು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನಾವು ಬಹಳಷ್ಟು ನೆನಬೇಕಾಗ್ತದೆ. ಯಾವುದೇ ಧರ್ಮ ಜಾತಿಯ ಸೋಂಕಿಲ್ಲದೆ ವಿಘ್ನೇಶ್ವರನ ಪೂಜೆ ಮಾಡಿದ್ರೆ ವಿಘ್ನಗಳು ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಈ ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ಹಲವಾರು ಆರೋಗ್ಯವನ್ನು ಕೆಡಿಸ್ಕೊಂಡು ಬರ್ತಕ್ಕಂಥ ಹಲವಾರು ರೋಗಿಗಳಿಗೆ ಇಲ್ಲಿ ಹೋಗುವಾಗ ಆರೋಗ್ಯವನ್ನು ಸುಧಾರಿಸಿಕೊಂಡು ನೆಮ್ಮದಿಯಾಗಿ ಮನೆಗೆ ಸೇರಬೇಕು ಅಂತಕ್ಕಂಥ ಒಂದು ಭಾವನೆಯ ಹಿನ್ನೆಲೆಯಲ್ಲಿ ಗಣಪತಿಯ ಹಬ್ಬದ ಪ್ರಯುಕ್ತ ಗಣಪತಿಯ ವಿಗ್ರಹವನ್ನು ತಂದು ಪೂಜೆಯನ್ನು ಮಾಡಿ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಈ ಕಾರ್ಯಕ್ರಮ ಆಚರಿಸ್ತಾ ಇರುವಂಥದ್ದು ಭಾಳ ಶ್ಲಾಘನೀಯವಾದಂಥದ್ದು. ಯಾಕಂತಂದರೆ ಒಂದು ಖಾಸಗಿ ಆಸ್ಪತ್ರೆಯ ನಿರ್ದೇಶಕರಾಗಿ ಬರೀ ಒಂದು ಕಮರ್ಷಿಯಲ್ ಮೈಂಡ್ನ ಇಟ್ಕೊಳ್ದೇನೆ ಸಾಮಾಜಿಕ ಸೇವೆ ಮತ್ತು ಕಳಕಳಿ ಹಾಗೂ ಎಲ್ಲ ವರ್ಗದ ಜನರಿಗೆ ನಾನು ನಮ್ಮ ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಲ್ಲಿ ಪ್ರಾರಂಭವಾದಂತಹ ಬಾಲಗಂಗಾಧರ ತಿಲಕ್ರವರನ್ನು ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಈ ಒಂದು ಕ್ರಿಯೆಯನ್ನು ಪ್ರಾರಂಭಿಸಿ ಇಡೀ ದೇಶವನ್ನು ಒಗ್ಗೂಡಿಸಿದಂತಹ ಮಹಾನ್ ಚೇತನವರು. ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ನಮ್ಮ ಡಾಕ್ಟರ್ ಬಶೀರ್ ಅವರು ಈ ಒಂದು ವಾತಾವರಣದಲ್ಲಿ ನಮಗೆಲ್ಲ ಸೋದರತ್ವದ ಒಂದು ಸಂದೇಶವನ್ನು ನೀಡಿದ್ದಾರೆ. ಒಂದೇ ಮಾತಲ್ಲಿ ನಾನು ಹೇಳೋದಾದರೆ, ಡಾಕ್ಟರ್ ಬಶೀರ್ ಅವರು ನಾನು ಹತ್ತಿರದಲ್ಲಿ ನೋಡಿರುವ ಹಾಗೆ ಅವರು ಕೇವಲ ಒಬ್ಬ ವೈದ್ಯರಲ್ಲ, ಒಂದು ಸಮಾಜ. ಆಲೂರು ಪಟ್ಟಣದ ಉರ್ದು ಶಾಲೆ ಮುಂಭಾಗ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಗೂಡ್ಸ್ ಲಾರಿಗೆ ಗುದ್ದಿದ ಪರಿಣಾಮ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಮಹಿಳೆಯ ಕೆನ್ನೆ ಒಳಭಾಗ ಕತ್ತರಿಸಿದ್ರೆ ಮತ್ತೊಬ್ಬ ಮಹಿಳೆಯ ಎಡಗೈ ಮೂಳೆ ಮುರಿತಗೊಂಡಿದ್ದು, ಇನ್ನು ಹಲವರಿಗೆ ಹಲ್ಲುಗಳು ಮುರಿದಿದ್ದು, ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿರೋ ಘಟನೆ ನಡೆದಿದೆ. ಪಟ್ಟಣದ ಉರ್ದು ಶಾಲೆ ಮುಂಭಾಗ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಆಲೂರಿನ ಕೊನೆಪೇಟೆ ಕಡೆಯಿಂದ ಬಂದ ಕಾರು ಯೂಟರ್ನ್ ಪಡೆದು ಮತ್ತೆ ಕೊನೆಪೇಟೆ ಕಡೆ ತಿರುಗುವ ವೇಳೆ ಟ್ಯಾಂಕರ್ ಲಾರಿ ಹಾಗೂ ಗೂಡ್ಸ್ ಲಾರಿಗಳೆರಡೂ ಕಾರಿಗೆ ಅಪಘಾತವಾಗುವುದನ್ನು ತಪ್ಪಿಸಲು ಹೋಗಿ ಸಡನ್ ಬ್ರೇಕ್ ಹಾಕಿದ ಪರಿಣಾಮ ಹಿಂದೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮುಂದೆ ಇದ್ದ ಗೂಡ್ಸ್ ಲಾರಿಗೆ ಹಿಂಬದಿಯಿಂದ ಗುದ್ದಿದ ಪರಿಣಾಮ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಮಹಿಳೆ ಕೆನ್ನೆಯ ಒಳಭಾಗ ಕತ್ತರಿಸಿದ್ರೆ ಮತ್ತೊಬ್ಬ ಮಹಿಳೆಯ ಎಡಗೈ ಮೂಳೆ ಮುರಿತಗೊಂಡಿದ್ದು, ಇನ್ನು ಹಲವರಿಗೆ ಹಲ್ಲುಗಳು ಮುರಿದಿದ್ದು, ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿಗಳು ವೇಗವಾಗಿ ಚಲಿಸಿದ್ರೆ ಇನ್ನೂ ಹೆಚ್ಚಿನ ದುರಂತವೇ ನಡೆಯುತ್ತಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಅಪಘಾತವಾದ ನಂತರ ಕೆಎಸ್ಆರ್ಟಿಸಿ ಬಸ್ ಚಾಲಕ ಬಸ್ ಅನ್ನು ರಸ್ತೆ ಬದಿಗೆ ಹಾಕಿ ಚಾಲಕ ಹಾಗೂ ನಿರ್ವಾಹಕರಿಬ್ಬರು ಪ್ರಯಾಣಿಕರ ಯೋಗಕ್ಷೇಮ ವಿಚಾರಿಸಿದ್ರೆ, ಲಾರಿ ಚಾಲಕರಿಬ್ಬರು ಅಪಘಾತವಾಗಿದ್ದನ್ನ ಕಂಡು ಸ್ಥಳದಿಂದ ತಮ್ಮ ತಮ್ಮ ವಾಹನಗಳನ್ನು ನಿಲ್ಲಿಸದೆ ಕಾಲ್ಕಿತ್ತು ಪರಾರಿಯಾಗಿದ್ದಾರೆ. ಅಪಘಾತ ನೋಡಿದ ಸ್ಥಳೀಯರು ಕೆಎಸ್ಆರ್ಟಿಸಿ ಬಸ್ನ ಪ್ರಯಾಣಿಕರನ್ನ ಗಮನಿಸಿ ಅಪಘಾತದಿಂದ ಗಾಯಗೊಂಡವರನ್ನ ತಮ್ಮ ಕಾರುಗಳಲ್ಲಿ ಚಿಕಿತ್ಸೆಗಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಮಾನವೀಯತೆ ಮೆರೆದಿದ್ದಾರೆ. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನಲ್ಲಿ ಮೊದಲ ಬಾರಿಗೆ ಉಚಿತ ಫರ್ಟಿಲಿಟಿ ಶಿಬಿರವನ್ನು ಆಯೋಜಿಸಲಾಗಿದೆ. ಮಿಲನ ಫರ್ಟಿಲಿಟಿ ಆಸ್ಪತ್ರೆ, ಕಾವೇರಿ ಕ್ಲಿನಿಕ್ ಹಾಗೂ ಲಯನ್ಸ್ ಕ್ಲಬ್ ಅವರ ಸಹಯೋಗದೊಂದಿಗೆ ಈ ಶಿಬಿರವನ್ನು ನಡೆಸಲಾಗುತ್ತಿದೆ ಎಂದು ಡಾ ಚಂದ್ರಮೌಳಿ ತಿಳಿಸಿದ್ದಾರೆ. ಕಾವೇರಿ ಕ್ಲಿನಿಕ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಮಿಲನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಖ್ಯಾತ ಸ್ತ್ರೀರೋಗ ತಜ್ಞೆ ಡಾ ಕೀರ್ತನಾ ರವಿಪತಿಯವರ ನೇತೃತ್ವದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಹಾಗೂ ಮಹಿಳೆಯರ ಗುಪ್ತ ಸಮಾಲೋಚನೆಗಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಶಿಬಿರವು ಆಗಸ್ಟ್ 31ರಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3ರವರೆಗೂ ಬೇಲೂರಿನ ಕಾವೇರಿ ಕ್ಲಿನಿಕ್ನಲ್ಲಿ ನಡೆಯಲಿದ್ದು, ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಮನವಿ ಮಾಡಿದ ಅವರು, ಆರೋಗ್ಯವು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು. ಇಂದಿನ ತಂತ್ರಜ್ಞಾನದಿಂದ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಿರುವುದರಿಂದ ಜನರು ವೈದ್ಯಕೀಯ ನೆರವು ಪಡೆಯಲು ಮುಕ್ತ ಮನಸ್ಸಿನಿಂದ ಮುಂದಾಗಬೇಕೆಂದು ಕರೆ ನೀಡಿದರು. ಐಡಿಎಸ್ಸಿ ಶಿಬಿರವು ಸತತ 4ನೇ ವರ್ಷದ ಶಿಬಿರ ಆಯೋಜಿಸಿಕೊಂಡು ಬರಲಾಗಿದ್ದು, ಇದರಲ್ಲಿ ಉಚಿತ ಸ್ಕ್ಯಾನಿಂಗ್, ಉಚಿತ ವೀರ್ಯಾಣು ತಪಾಸಣೆ ಸೇರಿದಂತೆ ರಾಜ್ಯದ ಖ್ಯಾತ ಸ್ತ್ರೀರೋಗ ಪ್ರಸೂತಿ ತಜ್ಞೆ ಡಾ ಕೀರ್ತನಾ ರವಿಪತಿ ಅವರು ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಯಾವುದೇ ರೀತಿ ಸಮಸ್ಯೆ, ಮಕ್ಕಳಿಲ್ಲದೆ ತೊಂದರೆ ಹಾಗೂ ಬಂಜೆತನ ನಿವಾರಣೆಗಳಿಗಾಗಿ ಸೂಕ್ತ ರೀತಿ ತಪಾಸಣೆಯ ಮೂಲಕ ಸಮಾಲೋಚನೆ ನಡೆಸಲಿದ್ದು, ಇದರ ಸದ್ಬಳಕೆಯನ್ನ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು. ಈ ಸಮಸ್ಯೆಯಿಂದ ನೊಂದಂತಹ ದಂಪತಿಗಳು ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ರು. ಇದರ ಜೊತೆಗೆ ಇನ್ನಿತರೆ ಶಿಬಿರಗಳನ್ನು ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಿಲನ ಫರ್ಟಿಲಿಟಿ ಆಸ್ಪತ್ರೆ ಪಿಆರ್ಒ ವಿಜಯಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಎಲ್ಲರಿಗೂ ನಮಸ್ಕಾರ. ಬೇಲೂರು ಲಯನ್ ಸಂಸ್ಥೆ ಬೇಲೂರು ಮತ್ತು ಮಿಲನ ಈ ಫರ್ಟಿಲಿಟಿ IVFಗೋಸ್ಕರ ಆಗಿರುವಂತಹ ಹಾಸ್ಪಿಟಲ್ಗಳು ಸಾಕಷ್ಟು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಬೆಂಗಳೂರಿನಲ್ಲಿ ಮಿಲನ ಅಂತ ಹೇಳಿ ಏನಿದೆ, ಸಾಕಷ್ಟು ಕ್ಯಾಂಪ್ಗಳನ್ನ ನಮ್ಮ ಬೇಲೂರಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಅಂದರೆ ಈಗ ಸತತವಾಗಿ 4ನೇ ವರ್ಷ, ಈಗ 5-6 ಕ್ಯಾಂಪ್ ಆಯಿತು. ಕಳೆದ ಬಾರಿ 2 ಮಾಡಿದ್ವಿ, ಅದಕ್ಕಿಂತ ಮುಂಚೆನೂ ಅಷ್ಟೇ ಸಾಕಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗಿದೆ. ಅದೇ ನಿಟ್ಟಿನಲ್ಲಿ ಈ ತಿಂಗಳ 31ನೇ ತಾರೀಕು ಬರುವ ಭಾನುವಾರ ಕಾವೇರಿ ಕ್ಲಿನಿಕ್ನಲ್ಲಿ ಉಚಿತ IVF ಶಿಬಿರವನ್ನು ಏರ್ಪಡಿಸಿದ್ವಿ. ಇದರಲ್ಲಿ ಉಚಿತವಾಗಿ ಸ್ಕ್ಯಾನಿಂಗ್ ತಪಾಸಣೆಯನ್ನು ಇರ್ತದೆ ಮತ್ತು ಹಾಗೆಯೇ ವೀರ್ಯಾಣುವಿನ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ವಿ. ಇದಕ್ಕೆ ಮುಖ್ಯವಾಗಿ ಡಾಕ್ಟರ್ ಕೀರ್ತನಾ ರವಿಪತಿ ಅವರು ಬರ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಬೇಲೂರಿನ ನಾಗರಿಕರು ಮತ್ತು ಸುತ್ತಮುತ್ತಲಿನವರು ಮತ್ತು ನಿಮಗೆ ಸಂಬಂಧಿಕರಲ್ಲಿ ಯಾರಿಗಾರು ಈ ಥರ ತೊಂದರೆ ಇದ್ದು ಸಾಕಷ್ಟು ವರ್ಷಗಳಿಂದ ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣ ಇದ್ದರೆ ದಯವಿಟ್ಟು ಅವರಿಗೆ ತಿಳಿಸಿ ಅವರಿಗೆ ಬರೋ. ನ್ಯೂ ಮಿನರ್ವಾ ಗಿರಣಿಯಲ್ಲಿರುವ ಸುಮಾರು 25 ಲಕ್ಷ ಮೀಟರ್ ಬಟ್ಟೆ ದಾಸ್ತಾನು ಮಾರಾಟದಲ್ಲಿ ಅಕ್ರಮ ನಡೆದಿದೆಯೆಂಬ ಗಂಭೀರ ಆರೋಪ ಹೊರಬಂದಿದೆ. ಇದರಿಂದ ರಾಷ್ಟ್ರೀಯ ಜವಳಿ ನಿಗಮಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಹಿತಾಸಕ್ತರು ಆರೋಪಿಸಿ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿಎಂ ಮಧು ಮಾಧ್ಯಮದೊಂದಿಗೆ ಮಾತನಾಡಿ, 2023ರಲ್ಲಿ ನಡೆದ ಸ್ಟಾಕ್ ಮೌಲ್ಯಮಾಪನದಲ್ಲಿ ಈ ದಾಸ್ತಾನದ ಮೌಲ್ಯವನ್ನು ಸುಮಾರು 17 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿತ್ತು. ಆದರೆ ಇದೀಗ ಅದನ್ನು ಕೇವಲ 11.76 ಕೋಟಿ ರೂಪಾಯಿ ಪೋರ್ಟಲ್ ದರದಲ್ಲಿ ಮುಂಬೈನ ನೋಯಲ್ ಟೆಕ್ಸ್ಟೈಲ್ಗೆ ಮಾರಾಟ ಮಾಡಲಾಗಿದೆ. ಆರೋಪಗಳ ಪ್ರಕಾರ ನಿಜವಾದ ಖರೀದಿದಾರರಿಂದ ಹೆಚ್ಚಿನ ಕೊಡುಗೆಗಳು ಬಂದಿದ್ರೂ ಅದನ್ನು ನಿರ್ಲಕ್ಷಿಸಲಾಗಿದೆ. ಉದಾಹರಣೆಗೆ ಸೂರತ್ನ ವರ್ಧನ್ ಟೆಕ್ಸ್ಟೈಲ್ ಸಂಸ್ಥೆ 18.50 ರೂಪಾಯಿ ಪಾವತಿಸಲು ಸಿದ್ದವಾಗಿದ್ರೆ, ಮಫತ್ಲಾಲ್ ವಡಿಲಾಲ್ ಗುಂಪು ಕೂಡ ಪೋರ್ಟಲ್ ದರಕ್ಕಿಂತ 10% ಹೆಚ್ಚಾಗಿ ನೀಡಲು ಸಿದ್ದವಾಗಿತ್ತು. ಹೆಚ್ಚಿನ ಬೆಲೆ ನೀಡಲು ಸಿದ್ದರಾಗಿದ್ದ ಖರೀದಿದಾರರನ್ನ ತಿರಸ್ಕರಿಸಿ ಸ್ಟಾಕ್ ಅನ್ನು ಕಡಿಮೆ ಮೌಲ್ಯದಲ್ಲಿ ಮಾರಾಟ ಮಾಡುವ ಮೂಲಕ ಕನಿಷ್ಠ 4-5 ಕೋಟಿ ರೂಪಾಯಿ ನಷ್ಟವನ್ನ ಉದ್ದೇಶಪೂರ್ವಕವಾಗಿ ಉಂಟುಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಒಪ್ಪಂದದಲ್ಲಿ ಎನ್ಟಿಸಿ ಉನ್ನತ ಅಧಿಕಾರಿಗಳ ಮಾರ್ಕೆಟಿಂಗ್ ಮತ್ತು HR ನಿರ್ದೇಶಕರು, ಜನರಲ್ ಮ್ಯಾನೇಜರ್ಗಳ ಪಾತ್ರವಿದೆ ಎಂದು ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಬಟ್ಟೆ ದಾಸ್ತಾನಿನ ವಿಲೇವಾರಿಯನ್ನ ತಕ್ಷಣ ನಿಲ್ಲಿಸಿ NOEL ಟೆಕ್ಸ್ಟೈಲ್ಸ್ ಮಾರಾಟದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ಪಾತ್ರವನ್ನು ಪರಿಶೀಲಿಸಲು ಒಕ್ಕೂಟದವರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಬಿಎಂ ಮಧು, ಸಂತೋಷ್, ಮಂಜುನಾಥ್, ಶಿವಪ್ರಸಾದ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆತ್ಮೀಯರೇ, ಇವತ್ತಿನ ದಿನ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ನ ಎಲ್ಲ ಮೆಂಬರ್ಸ್ಗಳು ಇವತ್ತು ಹಾಸನದ ನ್ಯೂ ಮಿನರ್ವಾ ಮಿಲ್ ಎದುರುಗಡೆ ನಾವು ಬಂದಿದ್ದೇವೆ. ಇವತ್ತು ನ್ಯೂ ಮಿನರ್ವಾ ಮಿಲ್ ಹಾಸನದ GM ಜೊತೆ ಮಾತಾಡಲಿಕ್ಕೆ ನಾವು ಬಂದಿದ್ದೇವೆ. ಬರಲಿಕ್ಕೆ ಭಾಳ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮಗೆ ಬಂದ ಒಂದು ಇನ್ಫಾರ್ಮೇಷನ್ ಪ್ರಕಾರ ನ್ಯೂ ಮಿನರ್ವಾ ಮಿಲ್ ಹಾಸನದಲ್ಲಿ ಏನು ಪ್ರಾಡಕ್ಟ್ಗಳಿದ್ದಾವೆ ಅಂದರೆ ದಾರಗಳು ಮತ್ತು ಬಟ್ಟೆ, ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ಮಾರಾಟ ಮಾಡುವಾಗ ಇದರಲ್ಲಿ ದೊಡ್ಡ ಡೀಲಿಂಗ್ ಆಗಿದೆ ಅನ್ನೋ ಒಂದು ನಮಗೊಂದು ಮಾಹಿತಿ ಬಂದಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಇದರದ್ದು ಬೆಲೆ ಒಂದು 17 ಕೋಟಿ ಇದೆ ಅಂತ ತಿಳ್ಕೊಂಡ್ರೆ ಅದು ಅಂಡರ್ ವ್ಯಾಲ್ಯೂಯೇಷನ್ ಆಗಿ, ಅಂದರೆ ಸುಮಾರು ಒಂದು 11 ಕೋಟಿಗೆ ಯಾವುದೋ ಒಂದು ಕಂಪನಿಗೆ ಮಾರ್ತಾ ಇದ್ದಾರೆ. ಇದು ಇವತ್ತು
NTC ನ್ಯೂ ಮನೋರಮಲ್ಲಿ ಹಾಸನ ಇದರಲ್ಲಿ ದೊಡ್ಡ ಡೀಲಿಂಗ್ ಆಗಿದೆ ಅಂತ ನಮಗೆ ಮಾಹಿತಿ ತಿಳಿದು ಬಂದ ಕ್ಷಣದಲ್ಲಿ ನಮ್ಮ ವರ್ಕರ್ನೆಲ್ಲ ಬರೋಕ್ಕೆ ಹೇಳಿ ನಾವು ಇಲ್ಲಿ ಒಂದು ಮೀಟಿಂಗ್ನ ಏರ್ಪಡಿಸಿ ಎಲ್ಲ ನಮ್ಮ ಕಾರ್ಮಿಕರಿಗೆ ಮಾಹಿತಿ ತಿಳಿಸ್ಬೇಕು ಅಂತ ಹೇಳಿ ಬರೋಕ್ಕೆ ಹೇಳಿದ್ದು. ಮತ್ತು ಇದ್ರ ಸಲುವಾಗಿ ನಾವು ಸೆಂಟ್ರಲ್ ವಿಜಿಲೆನ್ಸು CBI ಇವಕ್ಕೆಲ್ಲ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಕೂಡ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಅಂತ ತಿಳಿದಿದ್ದೀವಿ. ಮತ್ತು ಅವರು ಕೂಡ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ಇಲ್ಲಿ ಏನಾಗಿದೆ ಅನ್ನೋದನ್ನು ಹೇಳಬೇಕು. 2015ರಲ್ಲಿ ನಮ್ಮ ಕಂಪ್ನಿ ಕ್ಲೋಸ್ ಆಗುತ್ತೆ. 2015ರಲ್ಲಿ ಕ್ಲೋಸ್ ಆಗಬೇಕಾದ್ರೆ ನಮ್ಮ ಕಂಪ್ನಿ ಯಾವುದೇ ರಾಜಕೀಯ ಮಹತ್ವ ಬೆರೆಸದಿರಿ, ಪಕ್ಷ ಯಾವುದೇ ಇರಲಿ, ಸಾರ್ವಜನಿಕರ ಕೆಲಸ ಮಾಡಲು ಸದಾ ಸಿದ್ಧರಿದ್ದೇವೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ದೇಶಾಣಿ ಆನಂದ್ ತಿಳಿಸಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಲೋಕಸಭಾ ಸದಸ್ಯರ ಅನುದಾನದ ಅಡಿ 5 ಲಕ್ಷ ವೆಚ್ಚದಲ್ಲಿ ಅಡುಗೆ ಮನೆ ಮತ್ತು ಶೌಚಾಲಯ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 5 ತಿಂಗಳ ಹಿಂದಷ್ಟೇ ಕೆಪಿಸಿಸಿ ಉಪಾಧ್ಯಕ್ಷ ಬಿ ಶಿವರಾಮ್ ಹೆಬ್ಬಾಳು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭ ಸಮುದಾಯ ಭವನದ ಕಾಮಗಾರಿ ಅನುದಾನದ ಕೊರತೆಯಿಂದ ಅರ್ಧಕ್ಕೆ ನಿಂತು ಹೋಗಿದ್ದನ್ನು ಗಮನಿಸಿ ಲೋಕಸಭಾ ಸದಸ್ಯರ ಬಳಿ ಚರ್ಚಿಸಿ ಅನುದಾನ ಕೊಡಿಸುವ ಭರವಸೆ ನೀಡಿದ್ರು. ಅದರಂತೆ ಕೊಟ್ಟ ಮಾತಿನಂತೆ ನಡೆದುಕೊಂಡು ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಅಡುಗೆ ಮನೆ ಮತ್ತು ಶೌಚಾಲಯ ಕೊಠಡಿ ಸೇರಿದಂತೆ ಇತರೆ ಕಾಮಗಾರಿಗೆ 5 ಲಕ್ಷ ಅನುದಾನ ಕೊಡಿಸಲು ಮುಂದಾದ ಪ್ರಯತ್ನದಿಂದ ಸಂಸದರು ಅನುದಾನ ನೀಡಿದ್ದಾರೆ. ಅದರಂತೆ ಹೆಬ್ಬಾಳು ಗ್ರಾಮಸ್ಥರು ಕಾಮಗಾರಿ ಮುಂದುವರೆಸಲು ಇಂದು ಗುದ್ದಲಿ ಪೂಜೆ ಹಮ್ಮಿಕೊಂಡು ಆಹ್ವಾನ ನೀಡಿದ್ರು. ನಾನು ಸಂಸದರ ಬಳಿ ಚರ್ಚಿಸಿದ ವೇಳೆ ನನಗೆ ಸಮಯದ ಅಭಾವ ಇರೋದ್ರಿಂದ ಪೂಜೆ ಮುಗಿಸಿ ಕಾಮಗಾರಿ ಮುಂದುವರೆಸಲು ಸೂಚಿಸಿ ಮತ್ತಷ್ಟು ಹೆಚ್ಚುವರಿ ಕಾಮಗಾರಿಗೆ ಹಣ ಬೇಕಾದರೆ ಹಂತ ಹಂತವಾಗಿ ಹಣ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಅದರಂತೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಇದಕ್ಕೆ ಯಾವುದೇ ರಾಜಕೀಯ ಮಹತ್ವ ಬೆರೆಸೋದು ಬೇಡ, ಪಕ್ಷ ಯಾವುದೇ ಇರಲಿ, ಗ್ರಾಮಕ್ಕೆ ಕೆಲಸ ಆಗೋದು ಮುಖ್ಯ. ಬಂದಂತಹ ಅನುದಾನಕ್ಕೆ ಸೀಮಿತ ಅವಧಿ ಇರುತ್ತದೆ, ಮೀರಿದ್ರೆ ಸರ್ಕಾರ ವಾಪಸ್ ಪಡೆಯಲು ಮುಂದಾಗುತ್ತದೆ. ಆದ್ದರಿಂದ ಗ್ರಾಮಸ್ಥರ ಕೋರಿಕೆಯಂತೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಎಂದ ಅವರು, ಅಲ್ಲದೆ ಹೆಬ್ಬಾಳು ಗ್ರಾಮದಲ್ಲಿ ರೆವೆನ್ಯೂ ಇಲಾಖೆ ಸೇರಿದಂತೆ 5 ಗ್ಯಾರಂಟಿ ಅನುಷ್ಠಾನದಲ್ಲಿ ಲೋಪ ಕಂಡುಬಂದರೆ ನಮ್ಮ ಗಮನಕ್ಕೆ ತಂದರೆ ಯಾವುದೇ ಮುಲಾಜಿಗೆ ಒಳಗಾಗದೆ ಸರಿಪಡಿಸಲು ಮುಂದಾಗುತ್ತೇನೆ ಎಂದರು. ಬಳಿಕ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಹೆಬ್ಬಾಳು ಗ್ರಾಮ ದೊಡ್ಡ ಗ್ರಾಮವಾಗಿದ್ದು ಇಲ್ಲಿಗೆ 5 ಲಕ್ಷ ಅನುದಾನ ಸೀಮಿತ ಅಲ್ಲದೆ ಹೆಚ್ಚಿಗೆ ಅನುದಾನ ಅವಶ್ಯಕತೆ ಇದೆ ಹಾಗೂ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಗ್ರಾಮಕ್ಕೂ ಅನುದಾನ ನೀಡುವಂತೆ ಸಂಸದರ ಬಳಿ ಚರ್ಚಿಸಿ ಅಭಿವೃದ್ಧಿಗೆ ಕೈಜೋಡಿಸೋಣ ಎಂದರು. ಬಳಿಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪೇಂಟ್ ರವಿ ಮಾತನಾಡಿ, ಸರ್ಕಾರದಿಂದ ಅನುದಾನ ತರೋದು ಕಷ್ಟಕರವಾದ ವಿಚಾರ. ಅದರಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಪ್ರಮುಖವಾಗಿ ಬಿ ಶಿವರಾಮ್ ರವರ ಸಹಕಾರದಿಂದ ಮತ್ತು ಎಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಅನುದಾನ ತರಲು ಸಾಧ್ಯವಾಗಿದೆ. ಅದರಂತೆ ಇಲ್ಲಿನ ಗ್ರಾಮಸ್ಥರು ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಬಂದಂತಹ ಹಣ ವಾಪಸ್ ಸರ್ಕಾರಕ್ಕೆ ಹೋಗದಂತೆ ನೋಡಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಹೆಬ್ಬಾಳು ಗ್ರಾಮಸ್ಥರಾದ ಉಮಾಶಂಕರ್ ಮಾತನಾಡಿ, ಗ್ರಾಮದ ಅಭಿವೃದ್ಧಿಗಾಗಿ ಬಿ ಶಿವರಾಮ್ ರವರ ಬಳಿ ಕೇಳಿಕೊಂಡಾಗ ಅನುದಾನ ಕೊಡಿಸುವ ಭರವಸೆ ನೀಡಿದ್ರು. ಅದರಂತೆ ಕೊಟ್ಟ ಮಾತಿನಂತೆ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ 5 ಲಕ್ಷ ಅನುದಾನ ಕೊಡಿಸಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಘ್ನೇಶ್, ಗ್ಯಾರಂಟಿ ಸಮಿತಿ ಸದಸ್ಯ ಸುರೇಶ್ ಸೇರಿದಂತೆ ಗ್ರಾಮಸ್ಥರಾದ ನಂಜೇಗೌಡ, ತೀರ್ಥಪ್ಪ, ದೊಡ್ಡೇಗೌಡ, ನಾಗೇಶ್, ಈಶ್ವರ್, ರಾಕೇಶ್, ಸುರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಗ್ರಾಮದಲ್ಲಿ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಉಳಿಕೆ ಕಾಮಗಾರಿಗಳನ್ನು ನೆರವೇರಿಸೋದಕ್ಕೋಸ್ಕರ ಒಂದು ಭೂಮಿ ಪೂಜೆನ ಮಾಡಿದ್ದೀವಿ. ಈಗ ಹೆಬ್ಬಾಳು ಗ್ರಾಮದಲ್ಲಿ ಇದು ಅರ್ಧಕ್ಕೆ ನಿಂತಿದ್ದಂಥ ಕಾಮಗಾರಿ ಏನಿತ್ತು ಇದನ್ನು ಪೂರ್ಣ ಮಾಡಿಸೋದಕ್ಕೋಸ್ಕರ ಲೋಕಸಭಾ ಸದಸ್ಯರ ಮಾತಾಡಿದಾಗ ಹಂತವಾಗಿ ಗ್ರಾಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಪ್ರಾರಂಭದಲ್ಲಿ 5 ಲಕ್ಷ ಹಣ ಕೊಟ್ಟಿದ್ದಾರೆ. ಅದರಲ್ಲಿ ಅಡುಗೆ ಮನೆ ಮತ್ತು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳನ್ನು ಮಾಡ್ಕೊಂಡು ಮುಂದುವರೆದು ನಮ್ಮ ಏನು ಲೋಕಲ್ ಲೀಡರ್ಸ್ ಉಮಾಶಂಕರ್ ಅಂಡ್ ಬೇರೆಯವರು ಏನಿದ್ದಾರೆ ನಮ್ಮ ಇವರೆಲ್ಲ ಅವ್ರಿಗೊಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೀವಿ. ಇದು ಪೂರ್ಣ ಆಗೋ ತನಕ ಏನೇನು ಹಂತವಾಗಿ ಗ್ರ್ಯಾಂಟ್ ಬೇಕಾಗುತ್ತೆ ಅದನ್ನು ಬಿಡುಗಡೆಗೊಳಿಸೋದಕ್ಕೆ ನಾವಾದರೂ ಶಕ್ತರಾಗಿದ್ದೀವಿ. ನಾವು ಆಲ್ರೆಡಿ ಲೋಕಸಭಾ ಸದಸ್ಯರ ಹತ್ರ ಮಾತಾಡಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ ಕೂಡ. ಇಲ್ಲ ಅದೇನು ಕಾಮಗಾರಿ ಇದೆ ನಾವು ಒಪ್ಕೊಂಬನ್ನಿ, ನಾನು ವ್ಯವಸ್ಥೆ ಮಾಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ನವರಿಂದ ದೌರ್ಜನ್ಯ, ಸಾಲ ಪಡೆದವರ ಮನೆ ಸೀಸ್ ಮಾಡಿದ ಸಂಸ್ಥೆಯವರು, ಬೀಗ ಒಡೆದು ರೈತ ಕುಟುಂಬಕ್ಕೆ ನೆರವಾದ ರೈತ ಸಂಘ. ರಾಜ್ಯದ ವಿರೋಧ ಪಕ್ಷಗಳಿಂದ ಧರ್ಮಸ್ಥಳ ಯಾತ್ರೆ, ಜೆಡಿಎಸ್ನಿಂದ ಆಗಸ್ಟ್ 31ಕ್ಕೆ, ಬಿಜೆಪಿಯಿಂದ ಸೆಪ್ಟೆಂಬರ್ 1ಕ್ಕೆ. ಎಲ್ಲರ ಗಮನ ಸೆಳೆದಿದ್ದ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ, ಸತತವಾಗಿ 3ನೇ ಬಾರಿ ಅಧ್ಯಕ್ಷರಾದ ನಾಗರಾಜ್, ಉಪಾಧ್ಯಕ್ಷರಾಗಿ ಅರಸೀಕೆರೆ ಶೇಖರಪ್ಪ ಆಯ್ಕೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.